ಟಿವಿಎನ್ ಜೊತೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರೇ, ದೆಹಲಿ ಸ್ಫೋಟದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕೈಗೊಂಡಿರುವಂತಹ ಭದ್ರತಾ ಕ್ರಮಗಳ ಬಗ್ಗೆ ರಾಜ್ಯ ಸರ್ಕಾರದ ಕೈಗೊಂಡಿರುವ ಕ್ರಮಗಳು ಸ್ಯಾಟಿಸ್ಫ್ಯಾಕ್ಷನ್ ರೀತಿ ಇದೆಯಾ ಅಂತ? ಇನ್ನೂ ಆ ಥರದ್ದೇನೋ ಅಪಿಯರೆನ್ಸ್ ಕಾಣ್ತಾ ಇಲ್ಲ. ಅಲರ್ಟ್ನೆಸ್ ಆಗಿರೋವಂಥದ್ದು ಜನಗಳ ಮನಸ್ಸಲ್ಲೂ ಏನೋ ಅಲರ್ಟ್ನೆಸ್ ಕಾಣ್ತಾ ಇಲ್ಲ. ಮತ್ತು ಪೊಲೀಸ್ ಇಲಾಖೆ ಮಟ್ಟದಲ್ಲೂ ಏನೋ ಅಲರ್ಟ್ನೆಸ್ ಕಾಣ್ತಾ ಇಲ್ಲ. ಜಸ್ಟ್ ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ ಅಷ್ಟೇ. ಅಲರ್ಟ್ನೆಸ್ ಬರಬೇಕಾದ್ರೆ ಗೃಹ ಸಚಿವರು, ಮುಖ್ಯಮಂತ್ರಿನೋ ಯಾವುದಾದ್ರೂ ಸ್ಥಳ ವೀಕ್ಷಣೆ ಮಾಡಿ ಭದ್ರತೆ ಆಗಿದೆಯೋ ಇಲ್ವೋ, ಇಲ್ಲಿ ಪೊಲೀಸ್ ಬಂದೋಬಸ್ತ್ ಇದೆಯೋ, ಎಷ್ಟು ಜನ ಸ್ಟ್ರೆಂತ್ ಇದೆ, CCTV ಕ್ಯಾಮ್ರಾಗಳು ವರ್ಕ್ ಆಗ್ತಾ ಇದೆಯಾ, ಮತ್ತು ಕಂಟ್ರೋಲ್ ರೂಮ್ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ, ಪೊಲೀಸ್ ಕಂಟ್ರೋಲ್ ರೂಮು, ಇವೆಲ್ಲ ಪರಿಶೀಲನೆ ಆದಾಗ ಜನಕ್ಕೊಂದು ಅವೇರ್ನೆಸ್ ಬರ್ತೈತೆ. ಆ ಥರದ್ದು ಯಾವುದನ್ನು ಕೂಡ ನಾನು ಮಾಧ್ಯಮದಲ್ಲೂ ನೋಡಿಲ್ಲ, ಜನಗಳ ಮಧ್ಯೆನೂ ಏನು ಈ ಥರ ನ್ಯಾಚುರಲ್ಲಾಗಿ ಇದೆ. ಅಲರ್ಟನ್ನು ಯಾವುದೇ ಒಂದು ಸೂಚನೆ ನಮ್ಮ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಕಾಣ್ತಾ ಇಲ್ಲ. ಕೇಂದ್ರ ಸರ್ಕಾರ ಈಗಾಗಲೇ ಎಲ್ಲ ರಾಜ್ಯಗಳು ಕೂಡ ಒಂದು ಮಾರ್ಗಸೂಚಿನ ಹೊರಡಿಸಿದೆ ಭದ್ರತಾ ಕ್ರಮಗಳಿಗೆ ಸಂಬಂಧಪಟ್ಟಂತೆ. ಕೇಂದ್ರ ಸರ್ಕಾರ ಅವರು ಡ್ಯೂಟಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಜೈಲುಗಳ ಬಗ್ಗೆನೂ ಕೂಡ, ಟೆರರಿಸ್ಟ್ಗಳ ಬಗ್ಗೆನೂ ಕೂಡ ಮಾರ್ಗಸೂಚಿ ಕೊಟ್ಟಿದ್ದಾರೆ. ಆದರೆ ಪಾಲನೆ ಮಾಡಬೇಕಲ್ಲ. ಇಲ್ಲಿ ರಾಜ್ಯ ಸರ್ಕಾರ ಪಾಲನೆ ಮಾಡಿಲ್ಲ ಅಂತ ಹೇಳಿದ್ರೆ ಅದು ದೇಶದ ಭದ್ರತೆಗೆ ಅಪಾಯ ಬರುವಂಥ ಪರಿಸ್ಥಿತಿ ಬರ್ತೈತೆ. ಆದರೂ ಇನ್ನಾದರೂ ನಾನು ಈ ಪರಪ್ಪನ ಅಗ್ರಹಾರದ ಇನ್ಸಿಡೆಂಟ್ ಆದಮೇಲೂ ಕೂಡ ರಾಜ್ಯ ಸರ್ಕಾರ ಎಚ್ಚರಗೊಳ್ಳಿಲ್ಲ ಅಂದರೆ ಏನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಈ ಸರ್ಕಾರ ಬದುಕಿದೆ ಸತ್ತಿದೆಯಾ ಅಂತ ಕೂಡ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀರಿ. ನಾನು ಅಲರ್ಟ್ನೆಸ್ ಘೋಷಣೆ ಮಾಡೋದು, ಸರ್ಕ್ಯುಲರ್ ಘೋಷಣೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಏನು ವ್ಯವಸ್ಥೆಗಳನ್ನು ಮಾಡಿದ್ದೀರಾ ಪರಿಶೀಲನೆ ಮಾಡಬೇಕು. ಅಧಿಕಾರಿಗಳೂ ಯಾರೂ ಈಚೆ ಬಂದ್ ಮಾಡಿಲ್ಲ, ಗೌರ್ಮೆಂಟು ಬಂದ್ ಮಾಡಿಲ್ಲ. ಅದು ಇಲ್ಲ ಇವತ್ತಿನ ಪರಿಸ್ಥಿತಿ. ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾದಂಥ ವಿಡಿಯೋದಲ್ಲಿ ಉಗ್ರನೊಬ್ಬ ಸ್ಮಾರ್ಟ್ ಫೋನನ್ನು ಬಳಕೆ ಮಾಡಿರುತ್ತಿರುವಂತಹ ವಿಡಿಯೋ ಕೂಡ ಬಹಿರಂಗವಾಗಿದೆ. ಈ ವಿಡಿಯೋ ಬಹಿರಂಗಕ್ಕೂ ಮತ್ತು ದೆಹಲಿ ಸ್ಫೋಟಕ್ಕೂ ಏನಾದರೂ ಸಾಮ್ಯತೆ ಇದೆ ಅಥವಾ ಲಿಂಕ್ ಇದೆ ಅಂತ ಏನಾದರೂ ಅನಿಸ್ತು? ಮೇಲ್ನೋಟಕ್ಕೆ ಹಂಗೆ ಕಾಣಿಸ್ತಾ ಇದೆ. ಯಾಕೆಂದರೆ ಇಷ್ಟೊಂದು ಎಕ್ವಿಪ್ಮೆಂಟು ಜೈಲೊಳಗಡೆ ಹೆಂಗೆ ಬಂತು? ಮೊಬೈಲ್ ಒಂದೇ ಅಲ್ಲ, ಹೊಸ ತಂತ್ರಜ್ಞಾನ ಇರುವಂಥ ಒಂದು ವ್ಯವಸ್ಥೆನೂ ಕೂಡ ಒಂದು ರೂಮಲ್ಲಿ ಸೆಟ್ ಮಾಡ್ಕೊಂಡಿದ್ದಾನೆ. ಇಷ್ಟೆಲ್ಲ ಆಗಬೇಕಾದ್ರೆ ಅವನಿಗೆ ದೊಡ್ಡ ಲಿಂಕ್ ಇರಬೇಕು. ಮತ್ತು ಈ ಲಿಂಕ್ ಮುಖಾಂತರನೇ ಇವತ್ತು ದೆಹಲಿಯಲ್ಲಾಗಿರೋವಂಥ ಘಟನೆ ಏನಿದೆ ಪರಪ್ಪನ ಅಗ್ರಹಾರದಲ್ಲಾಗಿದೆ. ಅದೇ ರೀತಿ ಏರ್ಪೋರ್ಟಲ್ಲಿ ಎಲ್ಲ ನಮಾಜ್ ಮಾಡಿದ್ದಾರೆ, ದೆಹಲಿಯಲ್ಲಿ ಬ್ಲಾಸ್ಟ್ ಆಗಿದೆ. ಇದು ಒಂದಕ್ಕೊಂದು ಏನಾನ ಸರಣಿ ಇದೆಯಾ ಅಂತ, ಸರಣಿ ರೀತಿ ಒಂದು ಕನೆಕ್ಷನ್ಸ್ ಇದೆಯಾ, ಅದನ್ನು ಕೂಡ ತನಿಖೆ ಮಾಡಬೇಕು. ಅದಕ್ಕೆ ನಾವು NI ತನಿಖೆಗೆ ಬಂದು ಪರಪ್ಪನ ಅಗ್ರಹಾರದಲ್ಲಿ ಅವ್ರನ್ನ ಕಸ್ಟಡಿಗೆ ತಗೊಂಡು ತನಿಖೆ ಮಾಡಿದ್ರೆ ಇವನು ಎಲ್ಲೆಲ್ಲಿ ಫೋನ್ ಮಾಡಿದ್ದಾನೆ, ಯಾರ್ಯಾರು ಮಾಡಿದ್ದಾನೆ, ಡೆಲ್ಲಿಯಲ್ಲಾಗಿರೋ ಘಟನೆಗೂ ಇದಕ್ಕೂ ಸಂಬಂಧ ಇದೆಯಾ, ಇದೆಲ್ಲ ಹೊರಬಿಡಬೇಕು. ನನಗೆ ಮೇಲ್ನೋಟಕ್ಕೆ ಇದು ಇಲ್ಲಿ ಇವನ ಮುಖಾಂತರನೇ ಆಗಿದೆ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ. ಆದರೆ ತನಿಖೆಯಿಂದ ಅದು ಗೊತ್ತಾಗಬೇಕಷ್ಟೆ. ಈಗ ಸ್ಫೋಟದ ಬಳಿಕ ಬಂಧನ ಆದಂಥವರೆಲ್ಲರೂ ಕೂಡ ಯಾರ್ಯಾರು ಸಂಬಂಧ ಇದೆ ಅನ್ನುವಂಥ ರೀತಿಯಲ್ಲಿ ಬಂಧಿಸಲ್ಪಟ್ಟ ಎಲ್ಲರೂ ಕೂಡ ವಿದ್ಯಾವಂತರು, ಸುಶಿಕ್ಷಿತರು, ವೈದ್ಯರು, ಈ ರೀತಿ ಇದ್ದಂಥವ್ರನ್ನ ಈಗ ಬಂಧನ ಮಾಡಿರುವಂಥದ್ದು. ಹೊಸ ಒಂದು ವ್ಯವಸ್ಥೆಯನ್ನು ಈ ಟೆರರಿಸ್ಟ್ಗಳು ತಂದಿದ್ದಾರೆ. ಹಿಂದೆ ಬಡವ್ರನ್ನ ಗುರ್ತು ಮಾಡಿ ಅವ್ರಿಗೆ ದುಡ್ಡು ಕೊಟ್ಟು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾಯಿದ್ರು. ಈಗ ಸ್ವಲ್ಪ ಹೈಟೆಕ್ ಆಗಿ ಬಂದಿದ್ದಾರೆ. ಈ ನಗರ ನಕ್ಸಲರು ಅಂತಾರಲ್ಲ, ಹಂಗೆ ಇದು ಒಂದು ಹೊಸ ಹೈಟೆಕ್ ಟೆರರಿಸ್ಟ್ಗಳು. ಸ್ವಲ್ಪ ದುಡ್ಡು ಜಾಸ್ತಿ ಖರ್ಚು, ಇವರೆಲ್ಲ ಟ್ರ್ಯಾಕ್ ಮಾಡೋಕ್ಕೂ ಕೂಡ ಸಿಗಲ್ಲ. ಅವರೆಲ್ಲ ಬಡತನದಲ್ಲಿ ಇದ್ರಲ್ಲ ಟೆರರಿಸ್ಟು, ಅವ್ರು ಬೇಗ ಸಿಕ್ಕಾಕೊಂಬಿಡ್ತಾಯಿದ್ರು. ಇವರು ಹೈಟೆಕ್ ಇರೋದ್ರಿಂದ ಇವ್ರನ್ನ ಹಿಡಿಯೋದು ಸ್ವಲ್ಪ ಕಷ್ಟನೇ. ಇಂಟೆಲಿಜೆನ್ಸಿ ಇರ್ಬೋದು, ಪೊಲೀಸ್ ಇರ್ಬೋದು, ಮಿಲಿಟ್ರಿ ಇರ್ಬೋದು, ಇವ್ರಿಗೆ ಹಿಡಿಯೋದೂ ಕಷ್ಟ. ಭಾಳ ಕೋಡ್ ವರ್ಡು ಇವೆಲ್ಲ ಯೂಸ್ ಮಾಡಿ ಮಾತಾಡ್ತಾರೆ. ಸೊ ಹಿಡಿಯೋದು ಕಷ್ಟ. ಅದಕ್ಕೆ ಹೈಟೆಕ್ ವಿಧಾನವನ್ನು ನ್ಯೂಯಾರ್ಕಲ್ಲೆಲ್ಲ ಉಪಯೋಗ ಮಾಡ್ಕೊಂಡಿದ್ರಲ್ಲ, ಅಮೇರಿಕಾದ ಟವರ್ಗಳನ್ನು ಬ್ಲಾಸ್ಟ್ ಮಾಡೋಕ್ಕೆ, ಆ ರೀತಿ ಉಪಯೋಗಗಳನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಗಮನ ಸೆಳೆಯುವಂತಹ ಚುನಾವಣೆಗಳ ಸಂದರ್ಭದಲ್ಲೇ ಭಾರತದಲ್ಲಿ ಸ್ಫೋಟಗಳಾಗತ್ತೆ ಅನ್ನುವಂಥ ಒಂದು ಆರೋಪ ಇದೆ. ಆ ಆರೋಪಕ್ಕೆ ಏನು ಹೇಳ್ತೀವಿ? ನೋಡಿ, ನಮ್ಮ ಪಾಕಿಸ್ತಾನದವ್ರಿಗೆ ನರೇಂದ್ರ ಮೋದಿನ ಕಂಡ್ರೆ ಆಗಲ್ಲ, BJPನ ಕಂಡ್ರೆ ಆಗಲ್ಲ. ಅವ್ರಿಗೆ ಇಲ್ಲಿ ಸಾಫ್ಟ್ ಇರೋರು ಬರಬೇಕು. ನಮ್ಮ ದೇಶದಲ್ಲಿ ಪಾಕಿಸ್ತಾನದ ಪರವಾಗಿ ಸಾಫ್ಟ್ ಇರುವಂಥವ್ರು ಬರಬೇಕು. ಅದಕ್ಕೆ ಈ ಥರದ ಉಗ್ರವಾದಿ ಚಟುವಟಿಕೆಗಳನ್ನು ಇಲ್ಲಿ ಎಲೆಕ್ಷನ್ ಸಮಯದಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಬಟ್ಟು ರಾಜ್ಯದ ಜನತೆಗೆ, ದೇಶದ ಜನತೆಗೆ ಗೊತ್ತಿದೆ, ದೇಶನ ಕಾಪಾಡುವಂಥ ಶಕ್ತಿ ಇರೋದು BJPಗೆ ಮತ್ತು ನರೇಂದ್ರ ಮೋದಿಗೆ ಮಾತ್ರ ಅನ್ನೋದು ಜಗಜ್ಜಾಹಿರಾತ. ಅದಕ್ಕೆ ಪಾರ್ಲಿಮೆಂಟಲ್ಲಿ ರೆಗ್ಯುಲರ್ ಆಗಿ
ಕಳೆದ 3 ಬಾರಿನೂ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ. ಇದಿಷ್ಟು ವಿಧಾನಸಭೆ ಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮರಾಮನ್ ಪ್ರಣಯ್ ಜೊತೆ ಕಿರಣ್ ಹನೇಡ್ಕ, TV9 ಬೆಂಗಳೂರು.